ಹಾಯ್ ಫ್ರೆಂಡ್ಸ್, ನಮ್ಮ ಸೈಡಿಂದ 100% ಕೊಟ್ಟರೂ ಸಹ ಕಂಪ್ಲೀಟ್ ಎಫರ್ಟ್ ಹಾಕಿದ್ರೂ ಸಹ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ಅದಕ್ಕಿಂತ ಸ್ಯಾಡ್ ಫೀಲಿಂಗ್ ಯಾವುದೂ ಇರಲ್ಲ. ನಿಮ್ಮ ಫೀಲಿಂಗ್ಸ್, ಎಮೋಷನ್ಸ್, ಟೈಮ್ ಅವರಿಗೆ ಏನು ಮ್ಯಾಟರ್ ಆಗಲ್ಲ. ಅದಕ್ಕೆ ಅವರು ಎಂತಹ ವ್ಯಾಲ್ಯೂನೂ ಕೊಡಲ್ಲ, ನಿಮಗೆ ಸ್ವಲ್ಪನೂ ಪ್ರಿಯಾರಿಟಿ ಕೊಡಲ್ಲ. ಸೊ ಈ ಸಿಚುವೇಷನಲ್ಲಿ ನೀವಿದ್ದರೂ ಇವತ್ತು ಈ ವಿಡಿಯೋನ ನೋಡಿದ ಮೇಲೆ ಈ ಸಿನ್ ಕಂಪ್ಲೀಟಾಗಿ ರಿವರ್ಸ್ ಆಗೋಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 5 ಸೈಕಾಲಜಿಕಲ್ ಟ್ರಿಕ್ ಶೇರ್ ಮಾಡ್ತೀನಿ. ಅವುಗಳನ್ನ ನೀವು ಫಾಲೋ ಆದರೆ ಜನ ನಿಮ್ಮನ್ನ ಇಗ್ನೋರ್ ಮಾಡೋದಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೆ ಅವ್ರ ಕಡೆಯಿಂದ 100% ಸ್ಟಾರ್ಟ್ ಮಾಡ್ತಾರೆ. ಟ್ರಿಕ್ ನಂಬರ್ 1, ಸ್ಟೇ ಮಿಸ್ಟೀರಿಯಸ್. ನಿಮ್ಮ ಬಗ್ಗೆ ಎಲ್ರಿಗೂ ಎಲ್ಲವನ್ನ ರಿವೀಲ್ ಮಾಡೋದು ನಿಮ್ಮನ್ನ ಅನ್ಅಟ್ರಾಕ್ಟಿವ್ ಆಗಿ ಚೇಂಜ್ ಮಾಡುತ್ತೆ. ಅದರ ಜೊತೆ ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡುತ್ತೆ. ಜನರು ಮಿಸ್ಟೀರಿಯಸ್ ಪರ್ಸ್ನಾಲಿಟಿ ಇಲ್ಲ ಲೆಸ್ ನೋನ್ ಪರ್ಸ್ನಾಲಿಟಿಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಯಾವಾಗ ನೀವು ಮಿಸ್ಟೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಿರೋ ಆವಾಗ ಆಪೋಸಿಟ್ ಪರ್ಸನ್ ನಿಮ್ಮ ಪರ್ಸ್ನಾಲಿಟಿನ ಜಸ್ಟ್ ಗೆಸ್ ಮಾಡ್ತಾರೆ. ಅವರು ಥಿಂಕ್ ಮಾಡ್ತಾರೆ, ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ನೀವು ಯಾರು ಅಂತ. ನಿಮ್ಮ ಪಾಸ್ಟ್ ಲೈಫ್ ಆ್ಯಂಡ್ ಫ್ಯೂಚರ್ ಪ್ಲ್ಯಾನ್ಸ್ನ ಬಗ್ಗೆ ಯಾವಾಗಲೂ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಬಾರ್ದು. ಹೋಲ್ಡ್ ಬ್ಯಾಕ್ ಯುವರ್ ವರ್ಡ್ಸ್ ಸ್ಟ್ರಾಂಗ್ಲಿ ವೈಲ್ ಯು ಆರ್ ಸ್ಪೀಕಿಂಗ್. ಕಡಿಮೆ ಹೇಳಿ ಆ್ಯಂಡ್ ಉಳಿದಿರೋದನ್ನ ಅವ್ರಿಗೆ ಥಿಂಕ್ ಮಾಡೋಕ್ಕೆ ಬಿಡಿ. ನಿಮ್ಮ ಬಗ್ಗೆ ನೀವು ತುಂಬ ಕಡಿಮೆ ಮಾತಾಡಿ ಆ್ಯಂಡ್ ಡೋಂಟ್ ರಿವೀಲ್ ಎವ್ರಿಥಿಂಗ್. ಟ್ರಿಕ್ ನಂಬರ್ 2, ಬಿಕಮ್ ಅನ್ಅವೈಲಬಲ್. ಯಾರು ಈಸಿಲಿ ಅವೈಲಬಲ್ ಆಗಿರ್ತಾರೋ ಇಲ್ಲ ಯಾವಾಗಲೂ ಅವೈಲಬಲ್ ಆಗಿರ್ತಾರೋ ಅವರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಬೇಸಿಕ್ ಹ್ಯುಮ್ಯಾನಿಟಿ ಹಾಗೆ ಇರುತ್ತೆ. ಯಾವುದು ತುಂಬ ಹತ್ತಿರದಲ್ಲಿರುತ್ತೋ ಅದಕ್ಕೆ ನಾವು ತುಂಬ ಕಡಿಮೆ ಇಲ್ಲಾಂದರೆ ಅಟೆನ್ಷನ್ನೇ ಕೊಡಲ್ಲ. ಅದಕ್ಕೆ ನೀವು ನಿಮ್ಮ ವ್ಯಾಲ್ಯೂನ ತೋರಿಸ್ಬೇಕು. ನೀವು ಯಾವಾಗ ಅವೈಲೇಬಲ್ ಆಗಿರೋದು ಕಡಿಮೆ ಮಾಡ್ತಿರೋ ಆವಾಗ ನಿಮ್ಮ ವರ್ತ್ ನಿಮ್ಮ ಆಪೋಸಿಟ್ ಪರ್ಸನ್ಗೆ ಅರ್ಥ ಆಗುತ್ತೆ. ಯಾವಾಗಲೂ ಫ್ರೀಯಾಗಿರೋ ರೀತಿ ನೀವು ಯಾರಿಗೂ ಕಾಣಿಸ್ಬಾರ್ದು. ಲೈಕ್ ಇನ್ ಕೇಸ್ ಮೆಸೇಜ್ ಬಂದರೆ ತಕ್ಷಣ ನೋಡಿ ರಿಪ್ಲೈ ಮಾಡೋದು. ಇದನ್ನ ಅವರು ಹೇಗೆ ಫೀಲ್ ಮಾಡ್ತಾರೆ ಅಂದರೆ ನೀವು ಅವರ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋ ರೀತಿ ಫೀಲ್ ಮಾಡ್ತಾರೆ. ಅಂಥ ಟೈಮಲ್ಲಿ ನಿಮ್ಮ ವರ್ತ್ ಅವ್ರಿಗೆ ಅರ್ಥ ಆಗಲ್ಲ. ಯಾವಾಗಲೂ ನಿಮ್ಮ ಟೈಮ್ ಆ್ಯಂಡ್ ಅಟೆನ್ಷನ್ ವ್ಯಾಲ್ಯೂಯಬಲ್ ಆಗಿರಬೇಕು. ಹೇಗೆ ಅಂದರೆ ನಿಮ್ಮ ಲೈಫ್ ಕೇವಲ ಒಂದೇ ಪರ್ಸನ್ನ ಸುತ್ತ ತಿರುಗ್ತಿಲ್ಲ. ನಿಮಗೂ ಕೆಲಸ ಇದೆ, ನಿಮಗೂ ಓನ್ ಪ್ಲ್ಯಾನ್ಸ್ ಇದೆ, ಓನ್ ಗೋಲ್ಸ್ ಇದೆ, ಎಂಜಾಯ್ ಮಾಡೋಕ್ಕೆ ತುಂಬ ವೇಸ್ ಸಹ ಇದೆ ಆ್ಯಂಡ್ ನೀವು ಬ್ಯುಸಿಯಾಗಿರೋಕ್ಕೆ ತುಂಬ ರೀಸನ್ ಸಹ ಇದೆ. ಹೀಗೆ ನಿಮ್ಮ ಆಪೋಸಿಟ್ ಪರ್ಸನ್ ಫೀಲ್ ಆಗಬೇಕು. ನೀವು ಯಾವಾಗಲೂ ಅವೈಲಬಲ್ ಆಗಿರೋದ್ರಿಂದ ಆಪೋಸಿಟ್ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ ಯಾವಾಗ ನಿಮ್ಮ ಆಪೋಸಿಟ್ ಪರ್ಸನ್ಗೆ ಇಷ್ಟ ಇರುತ್ತೋ ಆವಾಗ ಮಾತ್ರನೇ ನಿಮ್ಮ ಜೊತೆ ಮಾತಾಡ್ತಾರೆ ಆ್ಯಂಡ್ ಅದು ನಿಮ್ಮ ವರ್ತ್ನ ಕಡಿಮೆ ಮಾಡ್ತಿರುತ್ತೆ. ಟ್ರಿಕ್ ನಂಬರ್ 3, ಪ್ರಿಯಾರಿಟೈಸ್ ಯುವರ್ ಲೈಫ್. ನೀವು ಇನ್ನೊಬ್ಬರ ಪ್ರಿಯಾರಿಟಿ ಆಗೋಕ್ಕೆ ಮುಂಚೆ ಇಂಪಾರ್ಟೆಂಟ್ ಏನಂದರೆ ನೀವು ನಿಮ್ಮ ಇಂಟ್ರೆಸ್ಟ್ ಆ್ಯಂಡ್ ಲೈಫ್ಗೆ ಪ್ರಿಯಾರಿಟಿ ಕೊಡಿ. ಎಲ್ಲೇ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ವರ್ತ್ ಆ್ಯಂಡ್ ಹ್ಯಾಪಿನೆಸ್ಸಲ್ಲಿ ಕಾಂಪ್ರಮೈಸ್ ಆಗಬೇಕಾಗಿ ಇದ್ದರೆ ನೀವು ರಾಂಗ್ ಪ್ಲೇಸಲ್ಲಿ ಇದ್ದೀರಾ. ಇವೆಲ್ಲ ನೀವು ಎಂತಹ ಪರ್ಸನ್ಗೋಸ್ಕರ ಮಾಡ್ತಿದ್ದೀರಾ ಅಂದರೆ ಅವರು ನಿಮಗೆ ವ್ಯಾಲ್ಯೂ ಅಲ್ಲ, ಅಟ್ಲೀಸ್ಟ್ ಕನ್ಸಿಡರ್ ಸಹ ಮಾಡ್ತಿಲ್ಲ ಅವರ ಲಿಸ್ಟಲ್ಲಿ. ಸೊ ಇಟ್ಸ್ ಬೆಟರ್ ಟು ಗೆಟ್ ಯುವರ್ ಓನ್ ಪ್ರಿಯಾರಿಟಿ ಸೆಟ್. ನೀವು ನಿಮ್ಮ ಹ್ಯಾಪಿನೆಸ್ ಆ್ಯಂಡ್ ನೀಡ್ಸ್ಗೆ ಪ್ರಿಯಾರಿಟಿ ಕೊಡೋದು ಸೆಲ್ಫಿಶ್ನೆಸ್ ಅಲ್ವೇ ಅಲ್ಲ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ, ಎಮೋಷನ್ ಆ್ಯಂಡ್ ವೆಲ್ಬೀಯಿಂಗ್ಗೋಸ್ಕರ ಮೊದಲು ನಿಮಗೆ ನೀವು ಪ್ರಿಯಾರಿಟಿ ಕೊಟ್ಕೊಳ್ಳೋದು ತುಂಬ ಮುಖ್ಯ. ಹೆಲ್ದಿ ರಿಲೇಷನ್ಶಿಪ್ ಮ್ಯೂಚುವಲ್ ಕನ್ಸಿಡ್ರೇಷನಿಂದ ನಡೀತಿರುತ್ತೆ, ಆದರೆ ಒನ್ ಸೈಡ್ ಎಫರ್ಟಿಂದ ಅಲ್ಲ. ನೀವು ಯಾರ ಲೈಫಲ್ಲೂ ಒಂದು ಆಪ್ಷನ್ ಆಗಿ ಇರಬಾರ್ದು. ಇಫ್ ಸಮ್ಮನ್ ಕನ್ಸಿಡರ್ ಯು ಆಸ್ ಎ ಆಪ್ಷನ್, ಲೀವ್ ದೆಮ್ ಆಸ್ ಎ ಚಾಯ್ಸ್. ಟ್ರಿಕ್ ನಂಬರ್ 4, ಡೋಂಟ್ ಸ್ಟಾರ್ಟ್ ಕಾನ್ವರ್ಸೇಷನ್. ಒಂದು ವೇಳೆ ಯಾವಾಗಲೂ ನೀವೇ ಮೊದಲು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರೆ, ನೀವೇ ಕೇಳ್ತಿದ್ರೆ, ನೀವೇ ಕಾನ್ವರ್ಸೇಷನ್ನ ಲಾಂಗ್ ಟೈಮ್ವರೆಗೂ ತಗೊಂಡು ಹೋಗಬೇಕು ಅಂದ್ಕೊಂಡ್ರೆ ಆವಾಗ ಆಪೋಸಿಟ್ ಪರ್ಸನ್ ಜಸ್ಟ್ ರಿಪ್ಲೈ ಕೊಡ್ತಿದ್ದಾರೆ, ಎಂತಹ ಇಂಟ್ರೆಸ್ಟ್ನೂ ತೋರಿಸ್ತಿಲ್ಲ. ಸೊ ಆವಾಗ ಅದನ್ನ ಸ್ಟಾಪ್ ಮಾಡಿ. ಸ್ಟಾಪ್ ಬೀಯಿಂಗ್ ಸೋ ಅಟ್ಯಾಚ್ಡ್. ಅವರ ದೃಷ್ಟಿಯಲ್ಲಿ ನಮ್ಮ ವ್ಯಾಲ್ಯೂ 0 ಆಗುತ್ತೆ. ಯಾವಾಗಲೂ ನೀವೇ ಮೊದಲು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅಂತೇನೂ ಇಲ್ಲ ಅಲ್ವಾ. ಕಾನ್ವರ್ಸೇಷನ್ ಯಾವಾಗಲೂ ಬ್ಯಾಲೆನ್ಸಿಂಗ್ ಆಗಿರಬೇಕು. ಸೊ ಹೀಗೆ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಯಾವಾಗಲೂ ನೀವೇ ಕಾಲ್, ಟೆಕ್ಸ್ಟ್, ಹಾಯ್, ಹೆಲೋ ಅಂತ ಮೊದಲು ಹೇಳೋದನ್ನ ಸ್ಟಾಪ್ ಮಾಡಿ. ಆಪೋಸಿಟ್ ಪರ್ಸನ್ಗೆ ನೀವು ಸ್ಪೇಸ್ ಕೊಡಬೇಕು, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ಬೇಕು. ಅದರಿಂದ ನಿಮಗೆ ನಿಮ್ಮ ವ್ಯಾಲ್ಯೂ ಸಹ ಅರ್ಥ ಆಗುತ್ತೆ. ಆಲ್ಸೋ ಆಪೋಸಿಟ್ ಪರ್ಸನ್ ನಿಮ್ಮ ಮೇಲೆ ಎಷ್ಟು ಇಂಟ್ರೆಸ್ಟೆಡ್ ಆಗಿ ಇದ್ದಾರೆ ಅನ್ನೋದು ಸಹ ಗೊತ್ತಾಗುತ್ತೆ. ಟ್ರಿಕ್ ನಂಬರ್ 5, ಸ್ಟಾಪ್ ಬೀಯಿಂಗ್ ಎಮೋಷ್ನಲಿ ಅಟ್ಯಾಚ್ಡ್. ಯಾವ ರಿಲೇಷನ್ಶಿಪ್ಪಲ್ಲಾದರೂ ಎಮೋಷ್ನಲಿ ಅಟ್ಯಾಚ್ಡ್ ಆಗಿ ಇರೋದು ತುಂಬ ಮುಖ್ಯ. ಆ ವಿಷಯ ನಿಮ್ಮ ವ್ಯಾಲ್ಯೂನ ಹೆಚ್ಚಿಸುತ್ತೆ ಆ್ಯಂಡ್ ಆಲ್ಸೋ ಅದೇ ವಿಷಯ ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡುತ್ತೆ. ಎಮೋಷನ್ ಅವಶ್ಯಕತೆ ಇದೆ, ಆದರೆ ಹೆಚ್ಚು ಎಮೋಷ್ನಲ್ ಆಗೋದು ನಿಮ್ಮ ವೀಕ್ನೆಸ್ನ ಶೋ ಮಾಡುತ್ತೆ, ನಿಮ್ಮ ಟ್ರೂ ವ್ಯಾಲ್ಯೂನ ಓವರ್ ಶ್ಯಾಡೋ ಮಾಡುತ್ತೆ. ಹೆಚ್ಚು ಎಮೋಷ್ನಲಿ ಅಟ್ಯಾಚ್ ಆಗದೆ ಸಹ ಬ್ಯಾಲೆನ್ಸ್ ಆದ ಎಮೋಷನ್ನ ಶೋ ಮಾಡ್ತಾ ನೀವು ನಿಮ್ಮ ವ್ಯಾಲ್ಯೂ ಆ್ಯಂಡ್ ಫೀಲಿಂಗ್ಸ್ನ ಆಪೋಸಿಟ್ ಪರ್ಸನ್ವರೆಗೂ ತಗೊಂಡೋಗ್ಬೋದು.
ನಾವು ಹೆಚ್ಚಾಗಿ ಎಮೋಷ್ನಲ್ ಆದಾಗ ನಮ್ಮ ಸೀಕ್ರೆಟ್ಸ್ನೆಲ್ಲ ಹೇಳ್ತಿರ್ತೀವಿ ಆ್ಯಂಡ್ ಲೈಫಲ್ಲಿ ಒಂದು ಟೈಮ್ ಹೀಗೆ ಆಗುತ್ತೆ, ಆವಾಗ ನೀವು ತುಂಬ ಡೌನ್ ಆಗ್ತೀರಾ. ಒಂದು ವೇಳೆ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆದರೆ ಆವಾಗ ನಿಮ್ಮ ವೀಕ್ನೆಸ್ನ ನಿಮಗೆ ಅಗೇನ್ಸ್ಟಾಗಿ ನಿಮ್ಮ ಆಪೋಸಿಟ್ ಪರ್ಸನ್ ಯೂಸ್ ಮಾಡ್ಬೋದು. ಸೊ ಯಾವಾಗಲೂ ನೀವು ಎಮೋಷ್ನಲ್ ಆಗಿ ನಿಮ್ಮ ಕಂಟ್ರೋಲ್ನ ಅವ್ರಿಗೆ ಕೊಡಬಾರ್ದು. ಸೊ ಎಲ್ರಿಗೂ ನಿಮ್ಮ ಬಗ್ಗೆ ಎಲ್ಲವನ್ನ ಹೇಳಬಾರ್ದು. ಎಮೋಷ್ನಲಿ ಡಿಪೆಂಡ್ ಆರ್ ಅಟ್ಯಾಚ್ ಆಗಬಾರ್ದು. ಇವೆಲ್ಲ ಒಂದು ಹೈ ವ್ಯಾಲ್ಯೂ ಪರ್ಸನಾಲಿಟಿ ಪರ್ಸನ್ ಫಾಲೋ ಆಗಬೇಕಾದ ಟ್ರಿಕ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಚಾನಲ್ 5000+ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದೆ. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಜೆಷನ್ಸ್ ಕೊಟ್ಟು ನನ್ನ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಪೋರ್ಟ್ ಇನ್ನಷ್ಟು ಜಾಸ್ತಿ ಆಗಲಿ, ಈ ಚಾನಲ್ ಇನ್ನೂ ಗ್ರೋ ಆಗೋಕ್ಕೆ ಮೋಟಿವೇಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.